ಸಾಧಾರಣವಾಗಿ ಮನುಷ್ಯನಿಗೆ ಬೇಕಾಗಿರೋದು ಜೀರ್ಣಶಕ್ತಿ. ಸಸ್ಯಾಹಾರಿ ಆಗಬೇಕಾದ್ರೆ ಅವನಿಗೆ ಹೆಂಗಾದ್ರೂ ಜೀರ್ಣ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಅಂಥವ್ರಿಗೂ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಏನು ಹೇಳ್ತೀವಿ, ಮೈದಾ ತಿನ್ನಿಸ್ಬೇಡಿ ಅಂತ ಹೇಳ್ತೀವಿ. ನೀವೆಲ್ಲ ಕೊಡೋದು ಬಿಸ್ಕೆಟ್ಟು, ಜೀರ್ಣ ಆಗಲ್ಲ ಅಂತ ಓದಾಡ್ತೀವಿ. ಹೊರಗಡೆ ಇರ್ತಕ್ಕಂಥ ಕೆಲಸಗಳು ಸಾಫ್ಟ್ವೇರ್ ಅವರು ಹಾರ್ಡ್ ಆಗಿರ್ತಕ್ಕಂಥ ದೇಹನ ಇಟ್ಕೊಂಡು ಓಡ್ತಾ ಇರ್ತಾರೆ. ಈ ಹಾರ್ಡ್ ದೇಹನ ಹೆಂಗ್ ಓಡ್ ಬಂದ್ರು ಉಷ್ಣ ದೇಹದಲ್ಲಿ ಫ್ಲಶ್ ಮಾಡಬೇಕು. ಆ ಫ್ಲಶ್ ಮಾಡಕ್ಕೆ ಏನು ಇಂಪಾರ್ಟೆಂಟು, ಸ್ಟಮಕ್ ಕೇರ್. ರಾತ್ರಿ ಮಲ್ಕೊಳಕ್ ಮೊದಲು ಇದನ್ನು ತಗೊಳ್ಳಿ. ಹೇಗಿರುತ್ತೆ ಅಂದ್ರೆ ನಾನೇನು ಹೇಳಬೇಕಾಗಿಲ್ಲ, 2 ದಿವಸ ತಗೊಳ್ಳಿ, 3 ದಿವಸ ತಗೊಳ್ಳಿ, 4 ದಿವಸ ತಗೊಳ್ಳಿ. ಏನು ಗುರುಳೆ ಇಷ್ಟು ಲೈಟ್ ಆಗ್ಬಿಟ್ಟಿದೀವಿ ಅಂತ ಹೇಳಕ್ ಮೊದಲು ನಾನೇ ತಗೊಂಡಿದ್ದೀನಿ ಸ್ವಾಮಿ. ಯಾರೂ ಚಕ್ರ ಚೆನ್ನಾಗಿರೋದಕ್ಕೆ ಸ್ಟಮಕ್ ಕೇರ್. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ಸಾಧಾರಣವಾಗಿ ಮನುಷ್ಯನಿಗೆ ಬೇಕಾಗಿರೋದು ಜೀರ್ಣಶಕ್ತಿ. ಯಾವ ರೋಗ ರುಜಿನ ಬರದೇ ಇರಬೇಕು ಅಂದರೆ ಜೀರ್ಣ ಚೆನ್ನಾಗಿರ್ಬೇಕು. ಜೀರ್ಣ ಯಾವತ್ತು ಚೆನ್ನಾಗಾಗತ್ತೋ ಯಾವ ರೋಗ ರುಜಿನಗಳು ಬರಲ್ಲ. ಗಂಟುಗಟ್ಟಲೆ ಹೋಗಿ ಬಾತ್ರೂಮಲ್ಲಿ ಕೂತ್ಕೊಳ್ಳೋದು, ಗಂಟುಗಟ್ಟಲೆ ಪೇಪರ್ ಓದ್ತಾ ಇದ್ದರೆ ಮಾತ್ರ ನಮಗೆ ಬಾತ್ರೂಮ್ ಬರೋದು, ಸಿಗರೇಟ್ ಸೇದಿದ್ರೆ ಮಾತ್ರ ಬಾತ್ರೂಮ್ ಬರೋದು, ಅಕಸ್ಮಾತ್ ಎಲ್ಲಾದರೂ ಪಕ್ಕದಲ್ಲಿ ಏನಾದರೂ ಒಂದು ಬೀಡಿ ಸೇದ್ರೆ ಸರೋಗತ್ತೇನೋ ಅಂದ್ಕೊಂಡು ಮಾಡ್ತಾ ಇರ್ತಾರೆ. ಸ್ಟಮಕ್ ಕೇರ್ ಅಂತಕ್ಕಂಥದ್ದು ಒಂದು ಕಂಡುಹಿಡಿದಿದೆ ಆಯುರ್ಬ್ರಹ್ಮ. ಈ ಸ್ಟಮಕ್ ಕೇರ್ ಅಂದರೆ ಹೊಟ್ಟೆ ಬಹಳ ಮುಖ್ಯ ಅಲ್ವಾ. ಅಂದರೆ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಚಕ್ರಗಳು ಪರಿವರ್ತನೆ ಆಗಬೇಕು. ಏನೇನು ತಿಂದಿರ್ತೀರೋ ಗೊತ್ತಿಲ್ಲ, ರಾತ್ರಿ ತಿಂದಿರ್ತೀರಾ, ಹೊರಗಡೆ ಹೋಗಿ ತಿನ್ಕೊಂಬತ್ತೀರಾ. ಸಾಧಾರಣವಾಗಿ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಏನು ಹೇಳ್ತೀವಿ, ಮೈದಾ ತಿನ್ನಿಸ್ಬೇಡಿ ಅಂತ ಹೇಳ್ತೀವಿ. ನೀವೆಲ್ಲ ಕೊಡೋದು ಬಿಸ್ಕೆಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟ್ ಕೊಡ್ತೀರಾ, ಬಿಸ್ಕೆಟ್ ಮೈದಾ. ಮಕ್ಕಳಿಗೆ ಅನ್ನ ಕಲಿಸ್ಕೊಡಿ ಚೆನ್ನಾಗಿ ಅಂತೀವಿ. ಕಲ್ಸಕ್ಕೆ ಏನು ಮಾಡ್ತೀರಾ, ಮಿಕ್ಸಿಲಿ ಹಾಕ್ತೀರಾ, ವಿಷ ಆಗೋಗುತ್ತೆ. ಈ ಹಾರ್ಡ್ ದೇಹನ ಹೆಂಗೆ ಓಡ್ ಬಂದ್ರು ಉಷ್ಣ, ಆ ಉಷ್ಣಾಂಶ ತಂಪು ಮಾಡ್ಕೋಬೇಕು. ತಂಪು ಮಾಡೋಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾನ್ಸ್ಟಿಪೇಷನ್ ಸರಿ ಮಾಡ್ತಕ್ಕಂಥದ್ದು, ಲಿವರಿಂದ ಸರಿ ಮಾಡ್ತಕ್ಕಂಥದ್ದು, ಜೀರ್ಣಶಕ್ತಿ ಬಹಳ ಗಟ್ಟಿಯಾಗಿರ್ತಕ್ಕಂಥವ್ರಿಗೆ ಪರಿವರ್ತನೆ ಆಗಬೇಕು. ಇಂಥವ್ರಿಗೆಲ್ಲ ಯಾರು ಸರಿಪಡಿಸೋದು? ಅದಕ್ಕೆ ಸ್ಟಮಕ್ ಕೇರ್ ಅಂತಕ್ಕಂಥದ್ದು ಆಯುರ್ಬ್ರಹ್ಮ ಕಂಡುಹಿಡಿದಿದೆ. ಈ ಆಯುರ್ಬ್ರಹ್ಮ ಕಂಡುಹಿಡಿತಕ್ಕಂಥ ಈ ಸ್ಟಮಕ್ ಕೇರ್ ಅನ್ನೋದು ಎಷ್ಟು ವಿಶೇಷ ಅಂದರೆ ಪ್ರತಿಯೊಬ್ಬನಿಗೂ ಜೀರ್ಣಶಕ್ತಿ ಫಸ್ಟ್ ಕ್ಲಾಸ್ ಆಗುತ್ತೆ. ಇದನ್ನು ರಾತ್ರಿನೇ ತಗೋಬೇಕು. ನೀವು ತಗೋತಕ್ಕಂಥದ್ದೇನು ಅಂದರೆ ಒಂದು ಫುಲ್ ಕಪ್ಪನ್ನ ಇನ್ನೊಂದು ಫುಲ್ ಕಪ್ಪನ್ನ 2 ಸಲ ತೊಗೊಂಡಿರೋದನ್ನ ನೀವೇನು ಮಾಡಬೇಕು, ಒಳ್ಳೆ ಬಿಸಿನೀರಲ್ಲಿ, ಲೋಟ ಇಷ್ಟೇ ಇರಲಿ, ಇದನ್ನು ಕುಡಿದು ಬಿಟ್ಟ ಮೇಲೆ ಆದರೂ ನೀರು ಕುಡಿಯಬಹುದು. ಅದಕ್ಕೇನೆ ಮೂಲಾಧಾರ ಆತ್ಮನೇ ನಮಃ. ಮೂಲಾಧಾರ ಯಾರೋ ಮಹಾಗಣಪತಿ. ಅದಕ್ಕೆ ಮೂಲ ಆಧಾರನೇ ಈ ಸ್ಟಮಕ್ ಕೇರ್. ದೇಹದಲ್ಲಿ ಫ್ಲಶ್ ಮಾಡಬೇಕು. ಆ ಫ್ಲಶ್ ಮಾಡೋಕ್ಕೆ ಏನು ಇಂಪಾರ್ಟೆಂಟು, ಸ್ಟಮಕ್ ಕೇರ್. ಆರೋಗ್ಯನೇ ಇಲ್ಲದ್ರೆ ವೆನ್ ದೇರ್ ಇಸ್ ನೋ ಹೆಲ್ತ್, ವಾಟ್ ಈಸ್ ದ ಯೂಸ್ ಆಫ್ ವೆಲ್ತ್ ಅಲ್ವೇ? ಅದಕ್ಕೋಸ್ಕರ ನೀವು ಮಾಡಬೇಕಾದ್ದು ಬಹಳ ಮುಖ್ಯ ಅಂದರೆ ಕ್ಲೀನ್, ಸ್ವಚ್ಛತೆ. ಹಾಕಿ ಬ್ರಷಲ್ಲಿ ಹಾಕಿ ಉಜ್ಜಿ ನೀರೆಲ್ಲ ಕ್ಲೀನಾಗಿ ತೊಳೆದು ಆಮೇಲೆ ಔಷಧಿ ತೊಗೊಂಡ್ರೆ ಒಳಗಡೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಒಬ್ಬ ಮನುಷ್ಯ ಎಷ್ಟು ಸಲ ತಿಂತಾನೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ 1 ಹೊತ್ತು ತಿಂದರೆ ಮಹಾಯೋಗಿ, 2 ಹೊತ್ತು ತಿಂದರೆ ಭೋಗಿ, 3 ಹೊತ್ತು ತಿಂತಾ ಕೂತ್ಕೊಂಡ್ರೆ ರೋಗಿ ಅಂತ. ಅದನ್ನು ಚೆನ್ನಾಗಿ ಆರೋಗ್ಯವಿಲ್ಲದೆ ಇರತಕ್ಕಂಥವನು ಪರಿವರ್ತನೆ ಆಗಬೇಕು ಅಂದರೆ ಈ ಆಯುರ್ವೇದದಲ್ಲಿ ಆಯುರ್ಬ್ರಹ್ಮ ಅಂತ ನಾವು ಕಂಡುಹಿಡಿರೋ ಪ್ರಾಡಕ್ಟಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದನ್ನು ಇದನ್ನು ಸ್ಟಮಕ್ ಕೇರ್ ಅನ್ನೋದು ತಗೋಬೇಕು.